ಗಾನಿ ನಾವು ನಮ್ಮ ಅಂಜಳ ಆಗ್ಲಿ ನಮ್ಮ ಅಪ್ಪ ಮಾಡಿದ್ದು ಒಂದನ್ನು ಈ ಲಕ್ಷ್ಮಕ್ ಮಾಡಿದ್ದು ಒಂದಲ್ಲ ಎರಡಲ್ಲ ನಡಿಯತ್ತಾಗ ಎಂತ ಚಂದ ಸಾಮೂಲು ಕೂಟಾಗ ದಿನ ಒಂದೊಂದೊಂದು ನಮ್ನಿ ಏನ ನಮ್ನಿ ರುಚಿ 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 ತಿಂತಿದ್ನಪ್ಪ. ಆರಾಮ್ ತಿನ್ನೋದು ಮಕ್ಕಳೋದು ಅಡ್ಡಾಡೋದು ಇಷ್ಟ ಇತ್ತು. ಮೈ ಬಗ್ಗೆ ಕೆಲಸ ಮಾಡೋದಿದ್ದಿಲ್ಲ ಏನಿದ್ದಿಲ್ಲ. ಮಠ ತಂದು ನಾನು ಇಲ್ಲಿ ಹೇಳ್ಕೊಂಬಂದು ಒಗದ್ಬಿಟ್ರು. ಏನ ನಮ್ಮ ಪುಣ್ಯಕ್ಕ ನಮ್ಮಪ್ಪ ಹೊಲಕ್ಕೆ ಕಟ್ಟಲ್ಲ ಅಟ್ಟಲ್ಲ ಅಂತ ಹೇಳ್ಯಾನ. ನೋಡ್ಬೇಕು ಈಗ ಖಾಲಿ ಇದ್ದೇನು ಮಾಡಲಿ. ಇವತ್ತು ಹೆಂಗಿದ್ರು ಬುಧವಾರ ಸಂತಿ ದನದ್ದು ವ್ಯಾಪಾರ ಅಲ್ಲೆಲ್ಲ ಹಾಕಿರ್ತೈತಿ. ಆಮೇಲೆ ಸಂತ್ಯಾಗ ಬೇಸ್ ಏನೇನಾರ ರುಚಿ 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 ಈಗ ಮಾಡ್ತಿರ್ತಾರೆ. ಒಟ್ಟು ಹೋಗಿ ಅಡ್ಡಾಡಕೊಂತ ಹೋಗಿ ಏನ್ ಬೇಕತ್ ತಿಂದು ಏನ್ ಬೇಕತ್ ತಗೊಂಡ್ರ ಬರಕ್ ಬರುತ್ತೆ. ಸಂತಿಗೆ ಹೋಗ್ತೀನಿ ತಡಿ ಒಟ್ಟು ಮನೆ ಕಡೆ ಹೊಂಟಿ ಈ ಕಡೆ ಹೋಗದ್ಬಿಟ್ಟು. ಅಲ್ಲ ನನ್ನ ಎತ್ತಿಗೆ ಯಾರೋ ಆ ನಮ್ನಿ ರೇಟ ಕೇಳವಲ್ರಪ್ಪ. ಯಾಕ ಸ್ವಲ್ಪ ಕೇಳಕತ್ತಾರ ರೇಟ್. ನಂದೇನು ಕಮ್ಮಿ ಐತನ ಜವಾರಿದು ಎತ್ತಿದು ಇನ್ನ ಸಣ್ಣ ಮರಿ ಇನ್ನ ಬರ್ಬರ್ತ ಗೂಸ ಹುಲ್ಲು ಪಲ್ಲು ಬೇಸ್ ತಿನ್ನಿಸ್ಬಿಟ್ರೆ ಅವನವನ ಮತ್ತ ಆ ನಮ್ನಿ ಆಗತ್ತ. ಒಂದ ಸಲಕ್ಕೆ ಒಪ್ಕೊಳ್ಳೋದು ಬೇಡ. ಬರ್ಲಾಳು ಇನ್ನ ಮುಂಜಾನೆ ಈಗ ಗಂಟೆಗೈತೆ ಸಂತಿ ಶುರುವಾಗತ್ತೆ. ಇನ್ನು ಮ್ಯಾಗ ಮಂದಿ ಬರೋರು ಹೋಗೋರು ಜಿಗ್ ಬಂದು ಈಗ ಅಲ್ಲೇ ಬಂದಾರ ಬಿಡು. ಅದು ಯಾಕೆ ನನಗೆ ಗಿಟ್ವಲ್ತು. ಎಷ್ಟೋ ತನಕ ಇಲ್ಲೇ ನಿಂತಲಪ್ಪ. ಮುಂಜಾನೆ ಹಂಗೆ ಖಾಲಿ ಹೊಟ್ಟಿಲ್ ಒಂದು ಬಂದ್ಬಿಟ್ಟಿನಿ. ಒಂಚೂರು ಹಂಗೆ ಚಾದ ಅಂಗಡಿಗೆ ಹೋಗಿ ಚಾನಾರ ಕುಡ್ಕೊಂಡ್ ಬರ್ತೀನಿ. ಹೆಂಗೂ ಇಲ್ಲೇ ಕಟ್ಟಿನಲ್ಲ ಎಂತನ ಇರ್ತಾವ ತಡಿ ಇಲ್ಲೇ. ಏನ್ ಬೇಕ್ರಿ ಹೆಜ್ಜ? ಒಂದ್ ಕಪ್ ಚಾ ಒಂಚೂರು ಏನ್ ನಾಷ್ಟ ಆಯ್ತು ನೋಡಪ್ಪ. ಒಂಚೂರು ಕೂಡ ಜಲ್ದಿ ಅಲ್ಲಿ ಎತ್ತು ಕಟ್ಟಿ ಬಂದೀನಿ. ಎತ್ತದ ವ್ಯಾಪಾರಕ್ಕೆ ಬಂದೀನಿ. ಒಂದ್ ಸ್ವಲ್ಪ ಬಡಾನ ತಿಂದು ಹೋಗ್ತೀನಿ. ಹೌದ್ರಾ? ಆತವ್ರಿ. ಅಜ್ಜರ ರೊಕ್ಕ ತಗೋರಿ. ಹ್ಞೂನಪ್ಪ. ಅಂದಂಗ ಏನು ಭಾಳ ಅದಾವನ ಎತ್ತುಗಳು? ಏನು ಜತಿ ಮೇಲೆ ತಂದೀಯ? ಇಲ್ರಿ, ನಮ್ದು ಆಕಳ ಒಂದು ಹೋರಿಕರ ಇದಿತ್ರೆ ಅದು ಒಂದಾಗ್ಬಿಟ್ಟೈತ್ರಿ. ನಾವೇನೀಗ ಹೊಲ್ದಪ್ಪಲ್ದಾಗ ಏನು ಇದು ಮಾಡೋದೇನಿಲ್ರಿ. ಅದಕ್ಕೆ ಇಜ್ಜೋಡಿ ಇನ್ನೊಂದು ತೋರಿಸ್ಬೋದು. ಇನ್ನೊಂದು ನಾವು ತಗೊಳ್ಳೋಷ್ಟು ಇದಿಲ್ರಿ. ಇದನ್ನ ಬೇಸ್ ಮೇಯಿಸಿದ್ರೆ ಬೇಸ್ ಚಲೋ ಒಳ್ಳೆ ಗಟ್ಮುಟ್ಟಿಗೆ ಬೇಸ್ ಇದಾಗೈತ್ರಿ. ಅದಕ್ಕೆ ಯಾರ ತಗೊಳ್ಳೋರು ಅವ್ರಿಗೂ ಒಂದೊಂದು ಇಜ್ಜೋಡಿ ಇರ್ತಾವಲ್ಲ, ಒಂದಾಗಿರ್ತೈತಲ್ಲ. ಇನ್ನೊಬ್ರು ಯಾರು ತಗೋತಿರ್ತಾರ ಅಂತೇಳಿ ಒಂದೈತ್ರಿ ನಮ್ದು. ಅದನ್ನ ಮಾರಾಕ್ ಬಂದಿದ್ರಿ ಸಂತ್ಯಾಗ. ಅವನ ಕಂಡಂಗ ಕೇಳ್ತಾರಿ. ಅಲ್ರಿ ನಮ್ಮ ಎತ್ತಿಗೇನು ಬೆಲೆ ಇಲ್ಲ ಅಂದ್ರೆ ಅಷ್ಟು ಕಷ್ಟಪಟ್ಟು ಬೇಯಿಸಿ ಎಲ್ಲ ಇದು ಮಾಡಿರ್ತೀವಿ. ಬಾಯಿ ಸಿಕ್ಕಂಗೆ ಕೇಳ್ತಾರಿ. ಅದಕ್ಕೆ ಸ್ವಲ್ಪ ಬಿಟ್ಟು ಈಗ ಮಂದಿ ಕೂಡ್ಲಿ ಅಂತಂದು ಸ್ವಲ್ಪ ಕಟ್ಟಿದ್ರೆ ಮುಂಜಾನೆ ಹಂಗೆ ಬಂದ್ಬಿಟ್ಟೇನ್ರಿ ಅವಸರದಾಗ. ಏನೂ ತಿಂದಿದ್ದೇ ಇಲ್ರಿ. ಅದಕ್ಕೆ ಒಂಚೂರು ನಾಷ್ಟ ಮಾಡ್ಕೊಂಡು ಹೋಗೋಣ ಅಂತಂದು ಅಲ್ಲಿ ಕಟ್ಟಿ ಬಂದೀನಿ. ಈಗ ನೋಡ್ತೀನಿ ನಮ್ಮ ರೇಟಿಗೆ ಬಂದ್ರೆ ಮಾರ್ತೀನಿ. ಮತ್ತೆ ಏನು ಮಾಡ್ರಿ? ಹೌದಪ್ಪ ಹೌದು. ಅದೇನು ಕರೆ ಬಿಡು. ಮತ್ತೆ ಇಷ್ಟು ವರ್ಷ ಮೇಸಿರ್ತೀರಿ ನೋಡು. ಈ ವಾರ ಗಿಟ್ಟು ಸರಿ ಇಲ್ಲ ಮುಂದಿನ ವಾರ ಬಂದು ಮಾರು. ಅದೇನಾಗುತ್ತೆ? ಹ್ಞೂ ರೀ, ಅಷ್ಟೇ ಮಾಡ್ತೀನಿ. ನಾನು ಎತ್ತಿಗೆ ಕಟ್ಟಿದ್ನಲ್ಲ. ಅಯ್ಯೋ ಅವನ ಎಲ್ಲಿ ಹಗ್ಗ ಹರ್ಕೊಂಡು ಎಲ್ಲಿ ತಪ್ಪಿಸ್ಕೊಂಡು ಹೋಗ್ತು ಯಪ್ಪ. ಇದು ಯಪ್ಪ ಎಲ್ಲಂತ ಹುಡುಕ್ಲಿ. ಈ ದನದ ಹಿಂಡ್ಯಾಗ ಎಲ್ಲಂದ್ರೆ ಇಲ್ಲೆಲ್ಲಿ ಎಲ್ಲೆಂತ ಹುಡುಕ್ಲೋ ಮರಿ. ಇದು ನಾನು ಒಳ್ಳೆ ಚಾ ಕುಡಿಯೋಕೆ ಹೋದ್ನೋಯಪ್ಪ. ಸರಿ ಹುಡುಕಿ ಹುಡುಕ್ತೀನಿ. ಇಲ್ಲಾಂದ್ರೆ ನೋಡಿದ್ನಿ ಯಪ್ಪ ದೇವ್ರಿಗೆ ಏನು ಮಾಡ್ಲು. ಇಲ್ಲಿ ಯಾರ ದೇವಸ್ಥಾನ ಕಾಣ್ತೈತಿ ಅದಕ್ಕಿಂತ ಓದ್ತೀನಿ ಯಪ್ಪ. ಇಲ್ಲಾಂದ್ರೆ ನನಗೂ ಅಷ್ಟು ಕಷ್ಟಪಟ್ಟು ಬೆಳೆಸಿದ್ದು ಎಲ್ಲಿ ಹೋತು ಯಪ್ಪ. ದೇವ್ರೇ ಪರಮಾತ್ಮ ಬಂದಿರಪ್ಪ ಯಪ್ಪ. ಯಪ್ಪ ದೇವ್ರೇ ಪರಮಾತ್ಮ ನೀನ ಕಾಪಾಡ್ಬೇಕಪ್ಪ ಯಪ್ಪ. ಎತ್ತು ಮಾರಕಂತಂದು ಸಂತಿ ತೊಗೊಂಬಂದಿನಿ. ಹಗ್ಗ ಹರ್ಕೊಂಡು ಎಲ್ಲೇ ಹೋಗ್ಬಿಟ್ಟು ತೋಯಪ್ಪ ದೇವ್ರೇ. ನನ್ನ ಎತ್ತು ಹೆಂಗಾರ ಮಾಡ್ದಾನೆ ಎತ್ತನ್ನ ಹುಡಿಕೊಡಪ್ಪ. ಎತ್ತು ಮಾರಿದ್ರಾಗ ಅರ್ಧ ರೊಕ್ಕ ತಂದು ನಿನಗೆ ಹಾಕ್ತೀನಪ್ಪ ಯಪ್ಪ. ನಿನ್ನ ಹುಂಡಿಗೆ ನನ್ಗೆ ಹೆಂಗಾರ ಮಾಡಿ ನನ್ನ ಎತ್ತನ್ನು ಕೊಟ್ಬಿಡಪ್ಪ ಯಪ್ಪ ದೇವ್ರೇ ಪರಮಾತ್ಮ. ಅಲ್ಲ ಅಲ್ಲಿ ಕಾಣಕತ್ತದ್ದು ನಂದಲ್ಲ ಎತ್ತದು. ಹೋಗಾನು ಅವನವನ ಇಲ್ಲಿ ಬಂದತ್ ನೋಡ್ಬ. ಯಾಕೆ ಯಪ್ಪ ದೇವ್ರಿ. ಯಪ್ಪ ಅಂತೂ ಇಂತೂ ನಾನು ಎತ್ತು ಸಿಕ್ತಪ್ಪ ಯಪ್ಪ. ಅವನು ಎಲ್ಲಿ ತಪ್ಪಿಸ್ಕೊಂತು ಏನಾಯ್ತು ಅಂತ ಒಟ್ಟು ರುಮ್ ಅನ್ನಕತ್ಬಿಟ್ಟಿತ್ತು. ಆದ್ರೆ ಹುಡ್ಕರ್ಬಿಟ್ಟು ನಾನು ದುಡುಕಿ ದೇವ್ರಂತೆ ಕರಕಿ ಹೊತ್ತು ಇಲ್ಲಿ ತಪ್ಪು ಮಾಡಿಬಿಟ್ನೆ. ಯ ದೇವ್ರಿ ನಾನು ತಪ್ಪು ಮಾಡ್ಬಿಟ್ನಲ್ಲ. ನನ್ನ ಚೂರು ಹೊತ್ತು ಹುಡುಕಿ ಒಂದು ಸ್ವಲ್ಪ ತಾಳ್ಮೆಲಿಂದ ಹುಡುಕಿದ್ರೆ ನನ್ನ ಎತ್ತು ಇಲ್ಲೇ ಇತ್ತು ಸಿಕ್ತಿತ್ತು. ಏನು ಮಾಡ್ಲಪ್ಪ ಯಪ್ಪ ದೇವ್ರಿ. ಈಗ ಎತ್ತು ಮಾರಿದ್ರಾಗ ಅರ್ಧ ಕೊಡ್ಬೇಕು. ಆಗಲ್ಲೇ ಅವನ ಒಂದು 20,000 ರೂಪಾಯಿ ಕೇಳಿದ್ದೆ. ಕಮ್ಮಿ ಆಯ್ತು ಬೇಡ ಅಂತ ಹೇಳಿದ್ದೆ. ಒಂದ್ ವೇಳೆ ಅದ 20,000 ರೂಪಾಯಿ ಕೊಟ್ರೆ 10,000 ರೂಪಾಯಿ ನಾನು ದೇವ್ರ ಗುಂಡಿಗೆ ಹಾಕ್ಬೇಕು. 10,000 ರೂಪಾಯಿ ನಾ ತಗೋಬೇಕು. ಇನ್ನು ಹೆಂಗಪ್ಪ ದೇವ್ರಿ. ನಾನು 50,000 ರೂಪಾಯಿಗೆ ಮಾರ್ಬೇಕಂತ ತಂದಿದ್ದೆ. 50,000 ರೂಪಾಯಿ ಆದ್ರೆ 25,000 ರೂಪಾಯಿ ದೇವ್ರ ಗುಂಡಿಗೆ ಹಾಕ್ಬೇಕು. 25,000 ರೂಪಾಯಿ ನಾನು ಒಯ್ಬೇಕು. ಯಪ್ಪ ದೇವ್ರೇ ನಾನು ಒಳ್ಳೆ ಒಂದು ಸ್ವಲ್ಪ ದುಡುಕಿ ಇದು ಮಾಡ್ಬಿಟ್ನಲ್ಲೋ. ಸ್ವಲ್ಪ ಕಾದು ಒಂದು ಸ್ವಲ್ಪ ನೋಡಿದ್ರೆ ಬರ್ತಿತ್ತಲ್ಲ ದೇವ್ರೇ. ಅವರು ನಮ್ಮೂರು ಕೊಟ್ರಪ್ನಾರಲ್ಲ ಅವರು. ಅಲ್ಲ ಹಿಂಗೆ ತಿಳ್ಕೊಂತಾರೆ. ತಲೆ ಮೇಲೆ ಹೊತ್ಕೊಂಡು ಒಂದು ಮನಿ ಏನೋ ತಲೆ ಮೇಲೆ ಬಿದ್ದೈತಿ ಅನ್ನೋ ಗತೆ ಕುಂತ್ಬಿಟ್ರಲ್ಲ. ತಡಿ ಹೋಗಿ ಕೇಳೋಣ. ಕೊಟ್ರಪ್ನಾರ ಯಾಕ್ರಿ ಏನಾಯ್ತು? ಯಾಕೆ ಏನೋ ದೊಡ್ಡ ಚಿಂತೆ ಇದು ಮಾಡ್ಕೊಂತ ಕುಂತಿರಲ್ಲ. ಅಂಥದ್ದು ಏನಾಯ್ತ್ರಿ? ಓ ಟಿಪ್ಪನ ಏನಾತಿಪ್ಪ ನೀನು ಈ ಕಡೆ ಹೊಂಟಿಯಲ್ಲ? ಇಲ್ಲ ಹಿಂಗೆ ಅಡ್ಡಾಡ್ಕೊಂತ ಸಂತಿ ಕಡೆ ಹೊಂಟಿದ್ರಿ. ಇವಾಗ ಸಂತಿ ಇತ್ತಲ್ಲ ಹಂಗೆ ಹೋಗ್ಬರೋಣ ಅಂತ ಹೊಂಟಿದ್ರಿ. ಅಡ್ಡದಾರಿಗೆ ಅಷ್ಟು ಬಂದಲ್ಲ ನೀವು ಇಲ್ಲಿ ಹಿಂಗೆ ಕುಂತಿದ್ದು ನೋಡಿ ನನಗೆ ಆಶ್ಚರ್ಯ ಆಯ್ತು. ಎದಕ್ರಿ? ಟಿಪ್ಪ ಸ್ವಲ್ಪ ತಾಳ್ಮೇಲಿಂದ ಇರ್ಲಾರ್ದ ಇಂಥ ಒಂದು ದುಡುಕ್ ನಿರ್ಧಾರ ಮಾಡಿದ್ಲಿ. ಅದ ಏನ್ ಮಾಡ್ರಿ ಹೇಳ್ರಿ. ಅದೇನಂದ್ರ ಅಯ್ಯ ಇಷ್ಟ ಅನ್ರಿ. ಅದೇನಾಗ್ಬಿಡ್ರಿ. ಏನ್ ಹಾಕಬೇಕಂತ ಏನಾರ ನೇಮ ಐತೇನ? ಬಿಟ್ಟು ಬರ್ತ್ಬಿಡ್ರಿ. ಹಂಗಲ್ಲೋ ಮನುಷ್ಯರ ಕೂಟೆ ಹುಡುಗಾಟ ಆಡೋದು ಏನಿದೆ ಅನ್ಸಲ್ಲ. ದೇವ್ರ ಕೂಟೆಗೆ ಹೊತ್ತು ಹುಡುಗಾಟ ಆಡ್ಬಾರ್ದು. ಒಂದ್ ವೇಳೆ ದೇವ್ರು ಶಾಪ ಕೊಟ್ಬಿಟ್ರ ಇದ್ದುದು ಕಸ್ಕೊಂಡ್ಬಿಟ್ರ ಯಾಕೆ ಬೇಕಪ್ಪ. ನಾನು ಯಾವತ್ತೂ ಹಂಗೆ ಮಾಡಿಲ್ಲ. ಅದಕ್ಕೆ ಅಂಜಿಕ್ ಬರತೈತಿ. ದೇವ್ರಿಗೆ ಈಗ ನಾನು ಏನಿಲ್ಲ ಅಂದ್ರೂ ಅರ್ಧಕ್ಕೆ ಅರ್ಧ ಕೊಡ್ಬೇಕಲ್ಲ. ಅದಕ್ಕೆ ನನಗೆ ಬೇಜಾರ ಆಕತೈತಿ. ಹಂಗಿದ್ರೆ ಒಂದು ಕೆಲಸ ಮಾಡ್ರಿ. ಅಲ್ಲ ನಾನ ಮಾಡ್ತೀನಿ. ನಂಗೊಂದು 100 ರೂಪಾಯಿ ಕೊಡ್ಬೇಕು ನೋಡ್ರಿ. ಮತ್ತೆ 100 ರೂಪಾಯ
ಹ್ಞೂ ತಗೋರಪ್ಪ ಕೊಡ್ತೀನಿ. ಆದ್ರೆ ಹೆಂಗಾರ ಮಾಡಿ ನಾನು ಎತ್ತಿನ ರೊಕ್ಕ ಉಳ್ಸಂಗೆ ಏನಾರ ಉಪಾಯ ಮಾಡ್ತೀಯಾ? ಕೊಡ್ರಿ 100 ರೂಪಾಯಿ. ಮತ್ತೆ ನಮ್ಮ ಅಪ್ಪನ ಕೇಳಿ ಸಂತಿಗೆ ಹೋಗೋಕತ್ತೀನಿ, ಒಂಚೂರು ಏನಾರು ಖರ್ಚು ರೊಕ್ಕ ಕೊಡೋದ್ರೆ ಕೊಡಲಿಲ್ಲ. ಮತ್ತೆ ಈ ಸಂತಿ ಖಾಲಿ ಕೈಲಿ ಬಂದಿದ್ದೆ. ಹೆಂಗು ನೀವು ಒಂಚೂರು ರೊಕ್ಕ ಕೊಟ್ಟರೆ ಸಂತೆಗೆ ಏನು ಬೇಕಾ ತಿಂದು ಮತ್ತು ಮನೆಗೆ ಒಟ್ಟು ಏನಾರ ಹಿಂತಿಗೆ ಒಯ್ತಿದ್ದೆ. 100 ರೂಪಾಯಿ ಅಷ್ಟೇ ಕೊಟ್ಬಿಡ್ರಿ ಸಾಕು. ಕೊಡ್ತೀನಿ ತಗೋರೋ ಮರಯ್ಯ. ನನ್ನ ಎತ್ತಿನ ರೊಕ್ಕ ಉಳ್ಸಂಗಿತ್ತಂದ್ರೆ 100 ರೂಪಾಯಿ ಹಾಕಿ 200 ರೂಪಾಯಿ ಕೊಡ್ತೀನಿ ತಗೋ. ಹಂಗಿದ್ರೆ ಬರ್ರಿ ಸಂತಿ ಮಾರ್ಕೆಟಿಗೆ ಹೋಗೋಣ. ಫಕೀರಪ್ಪನಾರ ತಡ್ರಿ ಒಂಚೂರು ಹಿಂಗೆ ಹೋಗಿ ಹಿಂಗೆ ಬರ್ತೀನಿ ರೀ. ಎತ್ತು ಹುಷಾರೇ. ಹ್ಞೂ ಆಯ್ತು ತಗೋ. ಅಲ್ಲೋ ತಿಪ್ಪ, ಹುಂಜ ಯಾಕೆ ತಗೊಂಬಂದಿ? ಫಕೀರಪ್ಪನಾರ ಹುಂಜ ಎಷ್ಟು ಹೇಳ್ರಿ ಅದಕ್ಕೆ ರೇಟ್? ಬರೇ 100 ರೂಪಾಯಿ ಕೊಟ್ಟು ತೊಗೊಂಬಂದಿನಿ ರೀ. ತಡ್ರಿ ನೋಡ್ರಿ ಅಂತ. ಸಣ್ಣದು ಹುರಿಕರ ಬೇಷ್ ಗಟ್ಮುಟ್ಟ ಬೇಷ್ ಐತಿ. ಬೇಷದು ಮಾತ್ರ ಭಾಳ ದಿವಸ ತನಕ ಮಸ್ತ್ ಹೊಲ್ದಾಗ ಕೆಲಸ ಮಾಡ್ತೈತಿ. ಗಟ್ಮುಟ್ಟ ಬೇಷ್ ಐತಿ. ಎಷ್ಟೇನ ಕೇಳ್ಬೇಕು ರೇಟ್? ನೀವ ಅನ್ರಿ ಈ ಎತ್ತಿನ ಮಾಲೀಕರು? ಹಾಂ ಹೌದ್ರಿ ನಾವ ರೀ. ಮತ್ತೆ ಎಷ್ಟು ರೇಟ್ ರೀ ಎತ್ತಿಗೆ? ನೋಡ್ರಿ ಸಾವ್ಕಾರ, ನಮ್ದು ಒಂದು ಕರಾರ್ ಐತ್ರಿ. ಈ ಎತ್ತು ತೊಗೋಬೇಕಂದ್ರೆ ಈ ಹುಂಜ ಅದ್ರ ಜೊತೆ ತೊಗೊಳಬೇಕ್ರಿ. ಹಂಗಿದ್ರೆ ಮಾತ್ರ ನಾವು ರೇಟ್ ಗೀಟ್ ಎಲ್ಲ ಮಾತಾಡ್ತೀವ್ರಿ. ಹುಂಜನ ಹುಂಜ ಯಾಕೆ ತೊಗೋಬೇಕ್ರಿ? ಇಲ್ರಿ ನಮ್ದು ಮಂತ್ಯಾನಾಗ ಹಂಗೆ ಪದ್ಧತಿ ಬಂದ್ಬಿಟ್ಟೈತ್ರಿ. ಈಗ ನಾವು ಹುಂಜ ಜೊತೆಗೆ ತೊಗೊಳಂಗಿದ್ರೆ ಮಾತಾಡ್ರಿ, ಇಲ್ಲಾಂದ್ರೆ ಇಲ್ಲ ನೋಡ್ರಿ. ಆಯ್ತಪ್ಪ ಆಯ್ತು. ಈಗ ಹೇಳಪ್ಪ, ಎತ್ತಿನ ರೇಟ್ ಎಷ್ಟು, ಹುಂಜದ ರೇಟ್ ಎಷ್ಟು? ನೋಡ್ರಿ ಎತ್ತಿನ ರೇಟ್ ಬರೀ 200 ರೂಪಾಯಿ ರೀ. ಹುಂಜದ ರೇಟ್ 50,000 ರೂಪಾಯಿ ನೋಡ್ರಿ. ತೊಗೊಳಂಗಿತ್ತು ತಗೋರಿ, ಇಲ್ಲ ಅಂದ್ರೆ ಇಲ್ಲ. ಇದೇನೋ ಮರೆಯ, ಎತ್ತಿನಕ್ಕಿಂತ ಹುಂಜದ ಜಾಸ್ತಿ ಆಯ್ತಲ್ಲ ರೇಟ್? ಹೌದ್ರಿ ನಮ್ದು ಹಿಂಗ ನೋಡ್ರಿ. ಅಲ್ಲ ಇವಂಗೇನು ಇವಂಗ ತಲೆಗಿಲಿ ಕೆಟ್ಟತ್ತ ಏನು ಇವಂಗ? ಅಲ್ಲ ಎತ್ತಿಗೆ 50,000 ರೂಪಾಯಿ ಅಂದ್ರೆ ಹ್ಞೂ ಅಂತಿದ್ದೆ. ಎತ್ತಿಗೆ 50,000 ರೂಪಾಯಿ ಅಂತ ಬೆಲೆ ಬಾಳೋ ಎತ್ತಿಗೆ ಬರೀ 200 ರೂಪಾಯಿ ರೊಕ್ಕ ಕಟ್ಟ್ಯಾನ. ಈ ಒಂದು ಸೊಟ್ಟೆ ಪುಟ್ಟ 200 ರೂಪಾಯಿ ಹುಂಜಕ್ಕೆ ಅಯ್ಯಪ್ಪ 50,000 ರೂಪಾಯಿ ಅಂತಾನ. ನನಗೇನಾಗದೈತಿ? ನನಗೆ ಒಟ್ಟು ಎತ್ತು ಬರೋದೈತಿ. ತಗೋ ಅಕ್ಕೇನಾಗದೈತಿ? ಉತ್ತರ ಕೊಟ್ಟು ತಲೆ ಕೆಟ್ಟ ಕೊಟ್ಟು ನಾನೆಲ್ಲಿ ಭಾಳ ತಿಂದ್ರ ಕೊಲ್ಲಿ ಬಡ ಕೊಡ್ತೀನಿ, ತೊಗೊಂಡು ಹೋಗ್ತೀನಿ ಅಂತ. ಅಯ್ಯ ತಗೋರಿಯಪ್ಪ. ಕೊಡ್ತೀನಿ ತಗೋ. ಒಳ್ಳೆ ಮಸ್ತ್ ಐತಿ. ಕರೆಯದು ದೃಷ್ಟಿನೂ ಆಗಂಗಿಲ್ಲ. ಭಾರಿ ಐತಿ. ಮುಂಜಾನೆ ಬೇಸೈತಿ, ಗಟ್ಟಿಮುಟ್ಟಿ ಐತಿ. ಹೋಗಿ ಹುಂಜ ಒಂದು ಚಿಕನ್ ಪಕ್ಕನಿಂದ ಮಾಡಕ್ ಬರ್ತಬಿಡು, ಅದೇನು ಲಕ್ಷಣ ಇಲ್ಲ. ತಗೋರಪ್ಪ. 50,000 ಮೇಲೆ 200 ರೂಪಾಯಿ ಐತಿ ನೋಡು. 200 ರೂಪಾಯಿ ಎತ್ತಿಂದು, 50,000 ರೂಪಾಯಿ ಹುಂಜದ್ದು ತಗೋ. ಆತ್ರಿ ಸಾವ್ಕಾರ, ನಿಮ್ಮ ಎತ್ತು ನೀವು ಹೊಡ್ಕೊಂಡ್ರಿ ಹೆಂಗಿದ್ರ ಅದ್ರ ಜೊತೆಗೆ ಹುಂಜನು ತೊಗೊಂಡ್ರಿ. ಅಲೋ ಮತ್ತಿದು ಹಾಯೋದು ಪಾಯೋದು ಒದೆದು ಪದೇ ಮಾಡ್ತದೆ ಮತ್ತೆ? ಇಲ್ರಿ, ಸಣ್ಣ ಹುಡುಗರನ್ನ ಮೊದ್ಲು ಮಾಡಿ ಬಿಟ್ರಿ. ಎತ್ತಿನ ಕುಟ್ಟಾಗ ಮೇಸಕ್ ಕರ್ಕೊಂಡು ಹೋಗನ್ರಿ. ಒಟ್ಟ ಹಾಯಂಗಿಲ್ಲ, ಒಂದು ಒದೆಯಂಗಿಲ್ಲ, ಒಂದು ಏನು ಮಾಡಂಗಿಲ್ಲ ನೋಡ್ರಿ. ಹೌದಾ? ಚಲೋ ಆತಪ್ಪ. ನಮ್ಮ ಮನೆಯಾಗ ಹುಡುಗರು ಪುಡಿ ಎತ್ತಿನ ಕುಟ್ಟಾಗ ಆಡಕ ಅದಕ್ಕೆ ಇದಕ್ಕೆ ಹೊಡ್ಕೊಂಡು ಮೇಸಕ್ ಹೋಗಿರ್ತಾವು. ಅದಕ್ಕೆ ಅಂದೆ. ಬಾ 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 ಬಾ. ಫಕೀರಪ್ಪನರ ತಗೋರಿ, ಎತ್ತಿಂದು 200 ರೂಪಾಯಿ ನೋಡ್ರಿ. ಅದ್ರ 100 ರೂಪಾಯಿ ದೇವರಿಗೆ ಉಂಡಿಗೆ ಹಾಕ್ರಿ. ಇನ್ನೊಂದು 100 ರೂಪಾಯಿ ನೀವು ಇಟ್ಕೋರಿ. ಎತ್ತಿಂದ್ರಾಗ ಏನು ಹೇಳಿದ್ರಿ ನೀವು? ಹರಕಿ ಹೊತ್ತಿದ್ರಿ. ಬಂದದ್ರಾಗ ಅರ್ಧ ನಿನ್ನ ಕೊಡ್ತೀನಿ, ಅರ್ಧ ನಾ ತಗೋತೀನಿ ಅಂತ ಹೇಳಿದ್ರಿ. ಈಗ ಎತ್ತಿನ ರೊಕ್ಕ ಎಷ್ಟಾತ್ರಿ? 200 ರೂಪಾಯಿ ಆತ್ರಿ. 200 ರೂಪಾಯಿದಾಗ ಅರ್ಧ 100 ರೂಪಾಯಿ ದೇವ್ರಿಗೆ ಹಾಕ್ರಿ. ಇನ್ನು ಅರ್ಧ 100 ರೂಪಾಯಿ ನೀವು ಇಟ್ಕೋರಿ. ಮತ್ತೆ ಆತಿಲ್ಲ ಲಾಭ. 50,000 ರೂಪಾಯಿ ಹುಂಜ ಎಲ್ಲರ ಐತನ್ರಿ? 50,000 ರೂಪಾಯಿಗೆ ಯಾವ ನನ್ನ ಮಗ ಹುಂಜ ತಗೊಂತಾನ್ರಿ? ನೋಡ್ರಿ ಹೆಂಗಾತ್ ವ್ಯಾಪಾರ. ತಿಪ್ಪ ಆದ್ರೂ ಬಾರಿ ಬಿಡ್ಲಿ ನಿನ್ ತಲಿ ಅಂದ್ರೆ ತಲಿ ಬಿಡ್ಲಿ. ನಮ್ ರೊಕ್ಕ ಉಳಿಸಿದಪ್ಪ ಯಪ್ಪ. ನನಗ ಭೂಮಿನ ಆಕಾಶನ ನನ್ನ ತಲೆ ಮೇಲೆ ಬಿತ್ತು, ಭೂಮಿನ ಬಿರುಕ್ ಬಿಡ್ತು ಅನ್ನಂಗೆ ಆಗ್ಬಿಟ್ಟಿತ್ತು. ಎದಿನ ಹೊಡ್ಬೇಕಿತ್ತು ನಾನು ಇನ್ನೊಂದು ಪತ್ತಿಗೆ. ಏನೋ ಮಾಡಕ್ ಹೋಗಿ ಏನೋ ಮಾಡ್ಬಿಟ್ನಲ್ಲ ಅನ್ನಂಗೆ ಆಗ್ಬಿಡ್ತು. ಅಂತೂ ಇಂತು ಒಳ್ಳೆ ಕರೆಕ್ಟ್ ಟೈಮಿಗೆ ಬಂದು ನನ್ನ ರೊಕ್ಕ ಉಳಿಸ್ಕೊಟ್ಟೆಪ್ಪ. 100 ರೂಪಾಯಿ ಅಲ್ಲಪ್ಪ, 200 ರೂಪಾಯಿ ಕೊಡ್ತೀನೋ ತಗೊಂಡು. ನಿನ್ ಏತಿಗೆ ಏನ್ ಬೇಕು, ನಿನಗೇನ್ ಬೇಕು, ಸಂತೆಗೆ ಏನ್ ಬೇಕು ನೋಡಿ ತಗೊಂಡು ಕೊಡ್ತೀನಿ. ತಗೋರಪ್ಪ ರೊಕ್ಕ ತಗೋ. ಇಲ್ಲಿ ಬಿಡ್ರಿ, 100 ರೂಪಾಯಿ ಕೊಟ್ಟಿದ್ರಾಗಿತ್ತು. ತಿಪ್ಪ ನೀ ಮಾಡಿದ ಉಪಕಾರಕ್ಕೆ 200 ಇನ್ನೂ ಜಾಸ್ತಿನ ಕೊಡ್ಬೇಕು. ನಾನು ಬಡವಪ್ಪ, ಏನ್ ಮಾಡ್ಲಿ? ನಂಗೆ ಇಷ್ಟ ನನ್ನ ತಾಕತ್ತು. ಅದಕ್ಕೆ 200 ರೂಪಾಯಿ 100 ರೂಪಾಯಿ ಕೇಳಿದ್ದೆಲ್ಲ ನಾನು ಖುಷಿಗೆ ಇನ್ನೂ 100 ರೂಪಾಯಿ ಜಾಸ್ತಿನ ಹಾಕಿ ಕೊಟ್ಟಿನಿ. ತಗೋ ಹೋಗು. ಏನೋ ಹೆಂಡತಿಗೆ ಒಯ್ತಂತಿ ಬಳಿ ಏನಾರು ಒಯ್ ಪಾಪ. ತಗೋರಿ. ಯಪ್ಪ ಮುಂಜಾನೆ ಯಾರ ಮಕ್ಕ ನೋಡಿದ್ನ ಏನ? 200 ರೂಪಾಯಿ ಕಷ್ಟನ ಪಡಲಿಲ್ಲ, ಮೈ ಬಗ್ಗಿಸ್ಲಿಲ್ಲ, ದುಡಿಲಿಲ್ಲ, ದುಃಖ ಪಡಲಿಲ್ಲ. ಸುಮ್ಮನೆ 200 ರೂಪಾಯಿ ಬಂತು. ಇದ್ರೊಳಗೆ 100 ರೂಪಾಯಿ ನಾನು ಬೇಕಾದಂಗೆ ತಿಂದ್ರು. ಇನ್ನು 100 ರೂಪಾಯಿ ರೊಕ್ಕದಾಗ ನಮ್ಮವ್ಗ ನನ್ನ ಹೆಂಡತಿಗೆ ಬಳಿ ಸರ ಆಮೇಲೆ ಅವ್ರಿಗೂ ಏನಾರು ತಿನ್ನಕ್ಕ ಎಲ್ಲ ಒಯ್ತೀನಿ. ಯಪ್ಪ ಇವತ್ತೇನು ಖುಷಿಯಾದ ದಿವಸ. ಆಹಾ.